ನಡೆದಾಡೋ ಹಾದಿ ಬೀದಿಲಿ ಬ್ಯಾಸಿಗೆ ಗಾಲದಾಗೂ ಗಾಳಿ ಬೀಸಾದೆ ತಂಪಾದ ಗಾಳಿ ಬೀಸಾದೆ ಸುಳಿದಾಡೋ ನಮ್ಮ ಊರಲ್ಲಿ ಪಾರವ್ವ ಸುಳಿದಾಡೋ ನಮ್ಮ ಊರಲ್ಲಿ ಮನ್ಸು ಮಾದೇವ್ನ ಗುಡಿ ಸೇರೋ ಮಲ್ಲಿಗೆ ಹಂಗೆ ಮೋಡದಿಂದ ಜಾರೋ ಸಿಹಿ ಮಳೆ ನೀರಂಗೆ ಬಿಸಿಯಾದ ರೊಟ್ಟಿ ಮ್ಯಾಗಿನ ಬೆಣ್ಣೆಯ ಹಂಗೆ ಸಹನೆಯ ತೇರು ನಮ್ಮೀ ಪಾರು ಕರುಣೆಯ ಪೈರು ನಮ್ಮೀ ಪಾರು ಎಲ್ಲ ನಾವ್ ಅನ್ಕೊಂಡಿದ್ದಂಗೆ ಆಯ್ತು. ನೀವಿನ್ನು ಹೊರಡಿ, ನಾನು ಬರ್ತೀನಿ. ಅನನ್ಯ, ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ನಿಮ್ಮಿಂದಾಗಿ ನಮ್ ಕಂಪನಿಗೆ ಅದೃಷ್ಟದ ಹುಡುಗಿ ಸಿಕ್ಕಿದಾಳೆ. ಈ ನಿಮ್ ಹೆಲ್ಪ್ಗೆ ನಾನು ಲೈಫ್ ಲಾಂಗ್ ಋಣಿಯಾಗಿರ್ತೀನಿ. ಥ್ಯಾಂಕ್ ಯು ಸೋ ಮಚ್. ನೋ ಸರ್, ನೀವ್ ಹೇಳೋ ಹಾಗೆ ನಾನೇನಂತ ದೊಡ್ಡ ಹೆಲ್ಪ್ ಮಾಡಿಲ್ಲ. ಇಟ್ಸ್ ಜಸ್ಟ್ ಅ ಬಿಸ್ನೆಸ್ ಡೀಲ್. ಬಟ್ ಅದರಿಂದ ನಿಮಗೆ ಹೆಲ್ಪ್ ಆಗಿದೆ ಅನ್ನೋದಾದ್ರೆ ಅದೇ ಸಂತೋಷ. ನಿಮ್ಗಿದು ಬರೀ ಬಿಸ್ನೆಸ್ ಡೀಲ್ ಆಗಿರಬಹುದು, ಆದ್ರೆ ನನಗಿದು ಲೈಫ್ ಟೈಮ್ ಬಿಗ್ ಡೀಲ್. ಕತ್ಲ ಆವರಿಸಿದ ನನ್ ಬದುಕಲ್ಲಿ ಬೆಳಕು ಬಂದಾಗಿದೆ, ಭರವಸೆ ಬಂದಿದೆ, ಮತ್ತೆ ಕನ್ಸು ಕಾಣೋ ತರ ಆಗಿದೆ. ನೋಡಿ, ಇದೆಲ್ಲ ಆಗಿದ್ದು ನಿಮ್ಮಿಂದಾಗಿ. ಸೊ ನಾವಿನ್ಮೇಲೆ ಬರೀ ಬಿಸ್ನೆಸ್ ಅಸೋಸಿಯೇಟ್ಸ್ ಅಲ್ಲ, ವಿಲ್ ಬಿ ಗುಡ್ ಫ್ರೆಂಡ್ಸ್. ನಿಮ್ಗೆ ಏನ್ ಬೇಕಾದ್ರೂ ಯಾವಾಗ ಬೇಕಾದ್ರೂ ಕೇಳಿ. ಶೋರ್ ಸರ್. ಅನನ್ಯ, ಇಫ್ ಯು ಡೋಂಟ್ ಮೈಂಡ್, ಈ ಸ್ಪೇಸ್ ಅಲ್ಲಿ ನಾನು ಸ್ವಲ್ಪ ಪ್ರೈವೇಟ್ ಆಗಿರ್ಬೇಕು ಅಂತ ಅನಿಸ್ತಾ ಇದೆ. ಕ್ಯಾನ್ ಯು? ಶೋರ್ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಈ ಜಾಗ ಎಷ್ಟೋ ಜನರ ಬಾಳಲ್ಲಿ ಬೆಳಕಾಗಿದೆ. ಆದ್ರೆ ಇವತ್ತು ನನ್ ಜೀವನದಲ್ಲಿ ಒಂದು ನಿಜ ಆಯ್ತು. ಈ ದಿನ ನಾನು ಯಾವತ್ತೂ ಮರೆಯೋದಕ್ಕಾಗಲ್ಲ. ಈ ಪವಿತ್ರವಾದ ಜಾಗದಲ್ಲಿ ನಿಂತ್ಕೊಂಡು ಇವತ್ತು ನಾನು ನನ್ನ ಪ್ರೀತಿ ಹುಡುಗಿ, ನನ್ನ ಪಾರ್ವತಿಗೆ ನನ್ನ ಪ್ರೀತಿಯ ಮನಸಾರ ವ್ಯಕ್ತಪಡಿಸ್ತೀನಿ. ಪಾರ್ವತಿ, ಐ ಲವ್ ಯು.
ಹೋದಾಗಿಂದ ನಾನ್ ದೀಪ ಹಚ್ಚೋದಿಕ್ ಬಂದ್ರೆ ನೀವ್ ಬಿಡ್ತಿರ್ಲಿಲ್ಲ. ಆದ್ರೆ ಇವತ್ ನೀವೇ ಹಚ್ಚಿದಿರಲ್ಲ ಮಾಮ್. ಅನುಷ್ಕಾಳ ಪ್ರತಿಕಾರದ ಮೊದಲನೇ ಹೆಜ್ಜೆನ ನಾವು ದಾಟಿದ್ದೀವಿ. ಈಗ ಸೇಡಿನ ಕಿಚ್ಚು ಶುರುವಾಗಿದೆ. ಅದರ ಸಂಕೇತನೇ ಈ ದೀಪ. ಇಷ್ಟು ದುಡ್ಡು ಖರ್ಚು ಮಾಡಿ ಈವೆಂಟ್ ಮಾಡಿಸಿರೋದು ಆದಿತ್ಯನಿಗೆ ಪಾರ್ವತಿ ಸಿಗ್ಲಿ ಅನ್ನೋ ಸತ್ಯ ನಮಗ್ ಮಾತ್ರ ಗೊತ್ತಿರೋದು. ಅಖಿಲಾಂಡೇಶ್ವರಿ ಅಯ್ಯೋ ಅನ್ನೋ ಕಾಲ ತುಂಬಾ ದೂರ ಇಲ್ಲ. ದ್ವೇಷ ಜ್ವಾಲೆ ಆರಕ್ ಮುಂಚೆನೆ ನನ್ನ ಮಗಳನ್ನ ನಾನು ಕಳ್ಕೊಂಡೆ. ಪುತ್ರ ಶೋಕಂ ನಿರಂತರಂ ಅಂತಾರಲ್ಲ, ಆ ನೋವನ್ನ ಅವಳು ಅನುಭವಿಸ್ಬೇಕು. ಮಾಮ್, ನೀವ್ ಹೇಳಿರೋ ಹಾಗೆ ಮಾಡಿ ಮುಗಿಸಿದೀನಿ. ಈಗ್ಲಾದ್ರೂ ಅಖಿಲಾಂಡೇಶ್ವರಿ ಮೇಲಿರೋ ಅಕ್ಕನ್ ರಿವೆಂಜ್ ತೀರಿಸ್ಕೊಳ್ಳ. ಬೇಡ. ಒಂದೇ ಏಟಿಗೆ ಹಕ್ಕಿ ಸಾಯಬಾರ್ದು. ಕಲ್ಲಿನ ಏಟಿಗೆ ಆ ಹಕ್ಕಿ ನರಳಿ ನರಳಿ ಸಾಯ್ಬೇಕು. ಆಗ್ಲೇ ಆ ಕಲ್ಲಿನ ಶಕ್ತಿ ಏನು ಅಂತ ಹಕ್ಕಿಗೆ ಗೊತ್ತಾಗೋದು. ಆಗ ಆ ಸಾವಿಗೂ ಒಂದು ಅರ್ಥ, ಕಲ್ಲಿಗೂ ಒಂದು ಬೆಲೆ. ನಾನು ಮೊದಲು ನಿನ್ನ ಹಾಗೆ ಆವೇಶದಿಂದ ಅವ್ರ ಕುಟುಂಬದ ಮೇಲೆ ಸೇಡ್ ತೀರಿಸ್ಕೋಬೇಕು ಅಂತ ಅನ್ಕೊಂಡೆ. ಆದ್ರೆ ಆಮೇಲೆ ನಿಧಾನವಾಗಿ ಯೋಚನೆ ಮಾಡಿದೆ. ಹಾಗೆ ಮಾಡೋ ಬದಲು ಬೇರೆ ದಾರಿಯಲ್ಲಿ ಹೋಗೋದೇ ಬೆಟರು ಅಂತ ಅನ್ನಿಸ್ತು. ಅದಕ್ಕೆ ಈ ನಿರ್ಧಾರ ಮಾಡಿದೆ. ಈ ಹೋರಾಟದಲ್ಲಿ ನಾನು ನನ್ನ ಮಗಳನ್ನೇ ಕಳ್ಕೊಂಡೆ. ನನ್ನ ಮಗಳ ಜೀವದ ಬೆಲೆನ ಅಖಿಲಾಂಡೇಶ್ವರಿ ಮಗನ್ ಜೀವದಿಂದನೇ ಕಟ್ಟಿಸ್ತೀನಿ. ಅವಳು ಜೀವಕ್ಕೆ ಜೀವ ಆಗಿರೋ ಆದಿತ್ಯನ ಅವಳಿಂದ ದೂರ ಮಾಡೋದೇ ನನ್ನ ಗುರಿ. ನಾನು ಅನುಭವಿಸ್ತಾ ಇರೋ ನೋವನ್ನ ಅವಳು ಅನುಭವಿಸ್ಬೇಕು. ಅದನ್ನ ನಾನು ಪ್ರತಿದಿನ ನೋಡ್ಬೇಕು. ಅವಳು ಒಂದೇ ಸಲ ಸಾಯ್ಬಾರ್ದು. ನರಳಿ ನರಳಿ ಹಂತ ಹಂತವಾಗಿ ಸಾಯ್ಬೇಕು. ಅದಕ್ಕೂ ಮುಂಚೆ ಅವಳ ಇಮೇಜನ್ ಸಾಯಿಸ್ಬೇಕು. ಅವಳಿಗೆ ತಾನು ಯಾವಾಗ್ಲೂ ನ್ಯಾಯವಾಗೇ ನಡೀತೀನಿ, ಇನ್ನೊಬ್ಬರಿಗೆ ಮಾದರಿಯಾಗೆ ಬದುಕ್ತೀನಿ ಅನ್ನೋ ದುರಹಂಕಾರ ಮೊದಲು ಅದನ್ನ ಸಾಯಿಸ್ಬೇಕು. ಹೊರಗಡೆ ಹೋಗಕ್ಕೂ ಅವಳಿಗೆ ಮುಖ ಇರಬಾರ್ದು. ಅವಳನ್ನ ನೋಡಿ ಕೈ ಮುಗಿತಿದ್ದ ಜನ ಚೀತು ಅಂತ ಉಗ್ಗಿಬೇಕು. ಆ ಅವಮಾನ ಸಹಿಸ್ಕೊಳಕ್ಕಾಗ್ದೆ ಅವಳು ನರಳಿ ನರಳಿ ಸಾಯ್ಬೇಕು. ಅದನ್ನ ನಾನು ಕಣ್ಣಾರೆ ನೋಡ್ಬೇಕು. ಆಗ ಮಾತ್ರ ನನ್ನ ಮುಖದಲ್ಲಿ ನಗು ಅರಳತ್ತೆ. ಅನುಷ್ಕನ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ನಿನ್ನ ಕೆಲಸ ಇನ್ನೂ ಮುಗ್ದಿಲ್ಲ. ಮಾಡಬೇಕಾಗಿರೋದು ತುಂಬಾ ಇದೆ. ನೀನು ಅಖಿಲಾಂಡೇಶ್ವರಿ ಮಗನಿಗೂ ಪಾರ್ವತಿಗೂ ತುಂಬಾ ಹತ್ರ ಆಗ್ಬೇಕು. ಅವರಿಬ್ರು ನಿನ್ನ ಮಾತು ಕೇಳೋ ಹಾಗೆ ಮಾಡ್ಬೇಕು.
ಅವರಿಬ್ರು ಒಬ್ಬರನ್ನೊಬ್ರು ಬಿಟ್ಕೊಡಕ್ಕಾಗದೆ ಇರೋಷ್ಟು ಹತ್ರ ಆಗ್ಬೇಕು. ಅವರಿಬ್ರು ಒಂದೇ ಅನ್ನೋ ಮಟ್ಟಿಗೆ. ಆಮೇಲೆ ಮುಳ್ಳನ್ನ ಮುಳ್ಳಿಂದಾನೇ ತೆಗಿಬೇಕು. ಹಾಗೆ ಪ್ರೀತಿನ ಪ್ರೀತಿಯಿಂದಾನೇ ಕೊಲ್ಬೇಕು. ಅವಳು ಅತಿಯಾಗಿ ನಂಬಿರೋ ಅವಳು ಮಗ ಆದಿತ್ಯನೇ ಅವಳ ವಿರುದ್ಧ ನಿಲ್ಬೇಕು. ಅಖಿಲ ಮೇಲಿರೋ ಪ್ರೀತಿ ಅಭಿಮಾನ ಇನ್ನೊಂದು ವ್ಯಕ್ತಿ ಮೇಲೆ ಬೆಳಿಬೇಕು. ಆ ವ್ಯಕ್ತಿ ಪಾರ್ವತಿನೇ ಆಗಿರ್ಬೇಕು. ಆದಿತ್ಯನಿಗೆ ಪಾರ್ವತಿ ಮೇಲಿರೋ ಪ್ರೀತಿನ ಅಖಿಲ ವಿರೋಧಿಸ್ಬೇಕು. ಆ ವಿರೋಧ ನಮಗಸ್ತ್ರ. ಇದಕ್ಕೆ ನೀನೇನೇನ್ ತಯಾರಿ ಮಾಡ್ಕೋಬೇಕೋ ಮಾಡ್ಕೋ. ಸರಿ ಮಾ. ಪ್ರೀತು, ಎಲ್ಲಿದ್ಯಾ? ಕಣ್ಣಿನ ಹುಡುಗಿ ಬಂದಿದ್ರಾ? ಇಲ್ಲ ತಾನೆ. ಹೌದಾ? ಹೌದು, ಬ್ರೋ ಅಪ್ಸೆಟ್ ಆಗಿದ್ದಾನೆ. ನನಗೂ ಬೇಜಾರಾಯ್ತು. ಪಾಪ, ಭಾವಂಗೆ ಮತ್ತೆ ಮತ್ತೆ ಡಿಸಪಾಯಿಂಟ್ ಆಗ್ತಿದೆ. ಆ ದೇವ್ರ ಭಾವನ ಜೀವನದಲ್ಲಿ ಯಾಕೆ ಹೀಗೆ ಆಟ ಆಡ್ತಿದ್ದಾನೋ ಗೊತ್ತಿಲ್ಲ. ಈಗಿಬ್ರು ಎಲ್ಲಿದ್ದೀರಾ? ಬ್ರೋ ಒಂದು ವೇದನೆ, ನಾನು ಇಲ್ಲೇ ಇದ್ದೀನಿ. ಇಲ್ಲೇ ಅಂದ್ರೆ? ನಿನ್ನ ಹಿಂದೆ. ಏನಿದು? ಯಾಕೆ ಇಟ್ಕೊಂಡು ತಿರ್ಸ್ತಿದ್ಯಾ ನನ್ನ? ಒಂದು ತಲೆ ತಿರ್ತಾರೆ. ನನ್ಗೆ ಇವತ್ತು ತುಂಬಾ ಖುಷಿ ಆಗ್ತದೆ. ಖುಷಿನಾ? ಯಾವ ವಿಷಯಕ್ಕೆ? ಒಂದು ನಿಜ ಹೇಳ, ಬ್ರೋ ಕಣ್ಣಿನ ಹುಡುಗಿ ಇವತ್ತು ಈವೆಂಟಿಗೆ ಬಂದಿದ್ಲು. ಏನು? ಭಾವನ್ ಹುಡುಗಿ ಬಂದಿದ್ರಾ? ಯಾರು ಯಾರು ಅದೃಷ್ಟವಂತೆ? ಅವಳನ್ನ ಪಡೆಯೋದಕ್ಕೆ ಬ್ರೋ ಅದೃಷ್ಟ ಮಾಡಿದ್ದ. ಆ ಹುಡುಗಿ ಅಷ್ಟೊಂದು ಚೆನ್ನಾಗಿದ್ದಾರಾ? ನೋಟದಲ್ಲಿ ಅಪ್ಸರೆ, ರೂಪದಲ್ಲಿ ಚಂದಿರೆ, ಗುಣದಲ್ಲಿ ತಾವರೆ, ಎಲ್ಲರೂ ಅವಳನ್ನ ಇಷ್ಟಪಡ್ತಾರೆ ಮನಸಾರೆ. ಅಬ್ಬಬ್ಬಬ್ಬಾ, ಅಷ್ಟೊಂದು ಗುಣ ಇರೋ ಆ ಚೆಲ್ವೆ ಯಾರಪ್ಪ? ಪಾರ್ವತಿ.